ನಮಸ್ಕಾರ ಸ್ನೇಹಿತರೆ. ಲಂಕಾ ವಿರುದ್ಧದ ಗೆದ್ದುಕೊಂಡಿದ್ದ ಮೊದಲ ಏಕದಿನ ಪಂದ್ಯ ಡ್ರಾ ಆದ ಬಳಿಕ ಕೋಪಗೊಂಡರು ರೋಹಿತ್ ಶರ್ಮಾ. ಬಳಿಕ ತಿಳಿಸಿದರು ಶಾಕಿಂಗ್ ಕಾರಣಗಳು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯ ಟೈ ಆದ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಗೊತ್ತಾ? ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಕೊಲಂಬೋದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯವು ಟೈ ಆಗಿದೆ. ಹೌದು, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಲಂಕಾ ತಂಡದ ನಾಯಕ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ನಿಗದಿತ 50 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 230 ರನ್ ಕಲೆ ಹಾಕಿತು ಸ್ನೇಹಿತರೆ. ಮತ್ತು ಲಂಕಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ಪತುಮ್ ನಿಸಾಂಕ ಆಕರ್ಷಕ ಅರ್ಧಶತಕ ಸಿಡಿಸಿ ಮಿಂಚಿದರೆ ದುನಿತ್ ವೆಲ್ಲಾಲೆಗೆ ಕೊನೆಯಲ್ಲಿ ಬಂದು 65 ಎಸೆತಗಳಿಂದ 66 ರನ್ ಸಿಡಿಸಿದರು. ಮತ್ತು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಹರ್ಷದೀಪ್ ಸಿಂಗ್ ಹಾಗೂ ಅಕ್ಷರ್ ಪಟೇಲ್ ತಲಾ 2 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 230 ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಟ್ಟಿದ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನು ಪಡೆದುಕೊಂಡಿತು. ರೋಹಿತ್ ಶರ್ಮಾ ಆಕರ್ಷಕ ಅರ್ಧಶತಕ ಸಿಡಿಸುವ ಮೂಲಕ ತಂಡಕ್ಕೆ ಸ್ಫೋಟಕ ಆರಂಭವನ್ನು ಒದಗಿಸಿಕೊಟ್ಟರು. ಅದಾದ ಬಳಿಕ ನಿರಂತರ ಹಂತದಲ್ಲಿ ಟೀಂ ಇಂಡಿಯಾವು ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತು. ಪರಿಣಾಮವಾಗಿ ಭಾರತ ತಂಡವು ಕೂಡ 230 ರನ್ಗಳಿಗೆ ಆಲ್ಔಟ್ ಆಗುವುದರೊಂದಿಗೆ ಪಂದ್ಯವನ್ನು ಡ್ರಾ ಮಾಡಿಕೊಂಡಿತು ಸ್ನೇಹಿತರೆ. ಇದೀಗ ಪಂದ್ಯ ಡ್ರಾ ಆದ ಬಳಿಕ ಕೋಪಗೊಂಡು ಮಾತನಾಡಿರುವ ರೋಹಿತ್ ಶರ್ಮಾ ಈ ರೀತಿಯಾಗಿ ತಿಳಿಸಿದ್ದಾರೆ. ಬಹಳ ದುಃಖವಾಗುತ್ತದೆ ಇಂತಹ ಗೆಲ್ಲುವ ಪಂದ್ಯವು ಡ್ರಾ ಆದಾಗ. ಇಂದು ನಮ್ಮ ತಂಡದ ಎದುರು ಟಾರ್ಗೆಟ್ ಕೂಡ ದೊಡ್ಡದಾಗಿರಲಿಲ್ಲ ಮತ್ತು ನಮ್ಮ ಬೌಲರ್ಗಳು ಕೂಡ ಉತ್ತಮವಾದ ಪ್ರದರ್ಶನ ನೀಡಿದರು. ನನಗೆ ಅನಿಸುತ್ತದೆ ನಮ್ಮ ತಂಡದ ಇಂದಿನ ಪರಿಶ್ರಮವು ನೀರಿನಲ್ಲಿ ಹೋಮವಾಯಿತು ಎಂದು. ನಮಗೆ 230 ಚೇಸ್ ಮಾಡುವುದು ಇತ್ತು. ಇದು ಸುಲಭದ ಗುರಿಯೂ ಕೂಡ ಆಗಿತ್ತು. ಆದರೆ ಕೊನೆಯಲ್ಲಿ ಶಿವಮ್ ದುಬೆ ತುಂಬಾ ಕೆಟ್ಟದಾಗಿ ಔಟ್ ಆದರು. ಆ ಬಳಿಕವೂ ಕೂಡ ಇನ್ನೂ ಎಸೆತಗಳು ಬಾಕಿ ಇದ್ದವು. ಆದರೂ ಕೂಡ ಹರ್ಷದೀಪ್ ಸಿಂಗ್ ಆ ಶಾಟ್ ಆಡಬಾರದಾಗಿತ್ತು. ಅವರು ಕೇವಲ ಒಂದು ಸಿಂಗಲ್ ತೆಗೆದುಕೊಂಡಿದ್ದರೆ ಪಂದ್ಯವು ನಾವು ಗೆಲ್ಲಬಹುದಾಗಿತ್ತು. ಆದರೆ ಇಲ್ಲಿ 6 ಬಾರಿಸುವ ಯತ್ನದಲ್ಲಿ ಹರ್ಷದೀಪ್ ಸಿಂಗ್ ರವರು ತಂಡಕ್ಕೆ ಸಂಕಟ ತಂದರು. ಮತ್ತು ಶಿವಮ್ ದುಬೆ ರವರು ಕೂಡ ಒಂದೊಳ್ಳೆ ಆಂಕರ್ ಇನ್ನಿಂಗ್ಸ್ ಆಡಿದ್ದೇ ಆಗಿದ್ದಲ್ಲಿ ಪಂದ್ಯವನ್ನು ನಾವು ಸುಲಭವಾಗಿ ಗೆದ್ದುಕೊಳ್ಳಬಹುದಾಗಿತ್ತು ಎಂದು ರೋಹಿತ್ ತಿಳಿಸಿದ್ದಾರೆ ಸ್ನೇಹಿತರೆ. ಮತ್ತು ಮಾತು ಮುಂದುವರಿಸಿದ ಅವರು, ಈ ಪಂದ್ಯವು ಡ್ರಾ ಆದರೂ ಕೂಡ ನಮ್ಮ ತಂಡದ ಪರ ಬೌಲಿಂಗ್ ನಲ್ಲಿ ಎಲ್ಲಾ ಬೌಲರ್ಗಳು ಮಿಂಚಿನ ಪ್ರದರ್ಶನವನ್ನ ತೋರಿದ್ದಾರೆ ಮತ್ತು ಬ್ಯಾಟ್ಸ್ಮನ್ ಗಳ ಕಡೆಯಿಂದಲೂ ಕೂಡ ಉತ್ತಮವಾದ ಪ್ರದರ್ಶನ ಮೂಡಿ ಬಂದಿತು. ಈ ಪಾಸಿಟಿವ್ ಅಂಶಗಳನ್ನ ಮುಂಬರುವ ಪಂದ್ಯಗಳತ್ತ ನಾವು ಕೊಂಡೊಯ್ಯಲಿದ್ದೇವೆ ಎಂದು ರೋಹಿತ್ ಹೇಳಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಬಂಧುಗಳೇ, ಲಂಕಾ ವಿರುದ್ಧದ ಮೊದಲ ಪಂದ್ಯವು ಟೈ ಆದ ನಂತರ ರೋಹಿತ್ ಶರ್ಮಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.